ಮೀಟಲ್ಲಿ ಹೇಳ್ತಾ ಇದ್ರು, ನನಗೆ ಬೇರೆ ರಾಜ್ಯದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಕರೀತಾರೆ, ಬಟ್ ಬೇರೆಯವ್ರು ಕರೆಯಲ್ಲ, ನನಗೆ ಮಾತ್ರ ಕರೀತಾರೆ, ಅದ್ರ ಶಕ್ತಿ ನನಗಿದೆ ಅಂತ. ಅದು ಯಾರಿಗೆ ತಿರುಗೇಟು ಕೊಟ್ಟಂಗಾಗ್ತದೆ? ಅಂದರೆ ಸಿದ್ದರಾಮಯ್ಯನವ್ರಿಗೆ ಆ ಶಕ್ತಿ ಇಲ್ಲ. ಸಿದ್ದರಾಮಯ್ಯ ವೀಕ್ CM. ಅವ್ರನ್ನ ಯಾವ ರಾಜ್ಯದಲ್ಲಿ ಮೂಸಿ ನೋಡಲ್ಲ. ಕರೆಕ್ಟಾ? ಮೂಸ್ ನೋಡಲ್ಲ. ಯಾವ ರಾಜ್ಯದವ್ರು ಮೂಸ್ ನೋಡಲ್ಲ. ನಾನು ಒಂಥರ ಶ್ರೀಗಂಧ ಇದ್ದಂಗೆ. ಅದಕ್ಕೆ ಎಲ್ಲ ನನ್ನ ಕರೀತಾರೆ. ಸಿದ್ದರಾಮಯ್ಯನವರು ಇವತ್ತಿಗೆ ಅವರು ಏನು ಮಾಸ್ ಲೀಡರ್ ಅಲ್ಲ, ನಾನೇ ಮಾಸ್ ಲೀಡ್ರು ಅನ್ನೋ ಮೆಸೇಜನ್ನು ಕಾಂಗ್ರೆಸ್ ಪಾರ್ಟಿಗೆ DK ಅವರು ಕೊಟ್ಟಿದ್ದಾರೆ. ಸರ್, ನೀವು ಹೇಳಿದ್ರಿ ಬಿಜೆಪಿಯಲ್ಲಿ ಧರ್ಮಕ್ಕೆ ಜಾಸ್ತಿ ಒತ್ತು ಕೊಡ್ತಾರೆ, ನಮ್ಮ ನಾಯಕರೆಲ್ಲ ಹೋಗ್ತಾರೆ, ಏನು ಸ್ಪೆಷಾಲಿಟಿ ಇಲ್ಲ ಅಂತ. ತಾವು ರಾಜ್ಯದ ವಿಪಕ್ಷ ನಾಯಕರು ಸರ್, ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕರು ಇದ್ದಾರೆ. ಅವರು ಮಹಾಕುಂಭ ಮೇಳಕ್ಕೆ ಹೋಗಿದ್ರು, ತಾವು ಕುಂಭ ಮೇಳಕ್ಕೆ ಹೋಗಿಲ್ಲ. ಅವರು KPCC ಅಧ್ಯಕ್ಷರು, ಅವ್ರು ಹೋಗ್ತಾರೆ, ಕುಂಭಮೇಳದಲ್ಲಿ ಭಾಗಿಯಾಗ್ತಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ತೆರೆಮರೆಯಲ್ಲಿ ನವೆಂಬರ್ 16ಕ್ಕೆ ನೀವೆಲ್ಲರೂ ಸೇರಿ ಮಾತುಕತೆ ಆಡ್ಕೊಂಡಿದ್ದೀರಿ ಸರ್. ನೋಡಿ, ನಮ್ಮ ಎದೆ ಬಗದ್ರೂ ಹಿಂದುತ್ವನೇ ಬರೋದು. ನಮ್ಮ ರಕ್ತದ ಒಂದೊಂದು ಕಣನೂ ಹಿಂದುತ್ವನೇ. ಅದಕ್ಕೆ ಹೆಂಗೆ ಪೂಜೆ ಮಾಡಬೇಕು, ಯಾಕೆ ಪೂಜೆ ಮಾಡಬೇಕು ಅಂತ ನಮ್ಮ ಇಂಡಿವಿಜುವಲ್ ವಿಚಾರ ಅದು. ಈಗಾಗಲೇ ನಮ್ಮ ಮನೆಯಲ್ಲಿ ನನ್ನ 2 ಮಕ್ಕಳು ಹೋಗಿ ಬಂದಿದ್ದಾರೆ. ನಮ್ಮ ಶ್ರೀಮತಿಯವರು ಈಗ ಹೋಗ್ತಾ ಇದ್ದಾರೆ. ಸೊ ಅಲ್ಲಿಂದನೇ ನಾನು 3-4 ಬಾರಿ ನೀರು ತರಿಸ್ಕೊಂಡು, ನೆನ್ನೆನೂ ಶಿವರಾತ್ರಿ ದಿನನೂ ಕೂಡ ನೀರು ತರಿಸ್ಕೊಂಡಿದ್ದೀನಿ. ನಾನು ಇಲ್ಲೇ ಸ್ನಾನ ಮಾಡಿದ್ದೀನಿ. ಅಲ್ಲೇ ನಾರಾಯಣ ಸ್ವಾಮಿಯವರು ಅಲ್ಲೇ ನನಗೆ ಹೋಗಿ ಅಲ್ಲಿಂದನೇ ಫೋನ್ ಮಾಡಿದರು. ನಾರಾಯಣ ಕೇಳಿ ಇಲ್ಲೇ ಇದ್ದಾರೆ. ಮುಳುಗೋಗಿ ನಾನು ಫೋನ್ ಮಾಡಿದರು, ಅಣ್ಣ ನಿಮ್ಮ ಹೆಸರು ಹೇಳಿ ಮುಳುಗ್ತಾ ಇದ್ದೀನಿ, ನಿನ್ಗೆ ಒಳ್ಳೇದಾಗಲಿ ಅಂತಂದರು. ನಿಜ, ಚೆಕ್ ಮಾಡಿ, ಆ ಟೈಮಿಂಗ್ಸ್ ಎಲ್ಲ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಹಾಂ, ಇಲ್ಲೇ ಇದೆ. ಹಾಂ, ಒಳ್ಳೇದಾಗಲಿ ಅಂತ, ಒಳ್ಳೇದಾಗಲಿ ಅನ್ನೋದು ದೃಷ್ಟಿಯಿಂದ ಹೇಳಿದರು. ಅದರಿಂದ ಇನ್ನೇನು ಬೇಕು? ನಮ್ಮ ಮನೆಯವರು ಹೋಗಿದ್ದಾರೆ, ನಮ್ಮ ವಿಪಕ್ಷ ನಾಯಕರು ಹೋಗಿದ್ದಾರೆ. ಹಾಂ, ಹೋಗಿದ್ದಾರೆ. ಅವಕಾಶ ಬಂದಾಗ ನಾವು ಹೋಗ್ತೀರಿ. ನಾನೇನು ಅಯೋಧ್ಯೆ ಮೂಲ ರಾಮ, ಆ ಸಂದರ್ಭದಲ್ಲೇ ನಾನು ಹೋಗಿ ಬಂದಿದ್ದೀನಿ. ನಾನು ಪ್ರಶ್ನೆನೇ ಇಲ್ಲ. ಬಾಬರ್ ಮಸೀದಿ ಹೊಡೆದಾಕೋ ಸಂದರ್ಭದಲ್ಲೇ ನಾನು ಹೋಗಿದ್ದೀನಿ.